ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂದ್ರೆ ಅದು ಹೆಸರುವಾಸಿಯಾದ ಜಾತ್ರೆ. 10ರಿಂದ 20 ತಾರೀಕಿವರೆಗೆ ನಡೀತದೆ. ಇಲ್ಲಿ ಇದು ಕೊನೆ ಕಳೆದ ನಂತರ ಯಾರು ಕೂಡ ಯಾವುದೇ ಒಂದು ಅಪಪ್ರಚಾರ, ಕದ್ದುದು ಗಿದ್ದುದು ಯಾವುದೇ ಒಂದು ನಮ್ಮ ಊರಲ್ಲಿ ಮಾಡುವುದಿಲ್ಲ. ಅಂದ್ರೆ ಅಷ್ಟು ನಿಷ್ಠೆಯಲ್ಲಿ ಜನಗಳು ಇರ್ತಾರೆ. ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂದ್ರೆ ಎಲ್ಲ ಊರಿನವರು, ಬೇರೆ ಬೇರೆ ದೇಶಕ್ಕೆ ಹೋದವರು, ರಾಜ್ಯಕ್ಕೆ ಹೋದವರು ಎಲ್ಲ ಬಂದೇ ಬರ್ತಾರೆ. ಏಪ್ರಿಲ್ 17ಕ್ಕೆ ಇದು ರಥೋತ್ಸವ ಕಾರ್ಯಕ್ರಮ ನಡೀತದೆ. ಅದರಿಂದ ಮೊದಲೇ ಮಹಾಲಿಂಗೇಶ್ವರ ದೇವರು ನೋಡಿ ಎಲ್ಲ ಕಡೆ ಭಕ್ತರ ದೇವರ ಕಡೆ ಬರ್ತಾರೆ. ಆದ್ರೆ ಇಲ್ಲೇನ ಮಹಾಲಿಂಗೇಶ್ವರ ದೇವರ ವಿಶೇಷತೆ ಏನಂದ್ರೆ ಅವರು ಭಕ್ತರ ಕಡೆಗೆ ಮಹಾಲಿಂಗೇಶ್ವರ ದೇವರು ಹೋಗ್ತಾರೆ. ಅವರು ಲಾಸ್ಟ್ನ ದಿವಸ 18ನೇ ತಾರೀಕಿನಂದು ಇದು ವೀರಮಂಗಿಲಕ್ಕೆ ಅಮೃತ ಸ್ಥಾನಕ್ಕೆ ಹೋಗ್ತಾರೆ. ಆಗ ಈ ಸಲ 40,000 ಜನ ಆಗಿದೆ. ಪ್ರತಿ ದಿವಸ ಪ್ರತಿಯೊಂದು 20-40 ಕಟ್ಟೆಗೆ ಪ್ರತಿ ದಿವಸ ಒಂದೊಂದು ಏರಿಯಾಕ್ಕೆ ಕಟ್ಟೆ ಪೂಜೆಗೆ ಹೋಗ್ತಾರೆ. ಪ್ರತಿ ಕಟ್ಟೆಯಲ್ಲಿಯೂ ಪೂಜೆ ನಡೀತದೆ. ಆ ಏರಿಯಾದ ಜನಗಳು ಸೇರ್ತಾರೆ. ಆಗ ಒಂದು ರೀತಿಯ ಊರಲ್ಲೇ ಒಂದು ರೀತಿಯ ಹಬ್ಬ. ಮತ್ತೊಂದು ದಿವಸದಲ್ಲಿ ದೇವರು ಒಂದು ದಿವಸ ಎದುರಿನ ಬಾಗಿಲಲ್ಲಿ ಹೋದ್ರೆ ಮತ್ತೊಂದು ದಿವಸ ಹಿಂದಿನ ಬಾಗಿಲಲ್ಲಿ ಹೋಗ್ತಾರೆ. ಅದಕ್ಕೆಲ್ಲ ಇತಿಹಾಸ ಉಂಟು, ಅರ್ಥ ಉಂಟು. ಪ್ರತಿಯೊಂದಕ್ಕೂ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇತಿಹಾಸ ಉಂಟು, ಅದಕ್ಕೆ ಅರ್ಥ ಉಂಟು. ಪ್ರತಿಯೊಂದು ಕಾರ್ಯಕ್ರಮ ಕೂಡ ಹಾಗೆ. ಇದು ಇಲ್ಲಿ ನಮ್ಮ ರಥೋತ್ಸವದ ದಿವಸ ಈ ಸಲ 2.5 ಲಕ್ಷ ಜನ ಸೇರಿದೆ. ವಿಶೇಷತೆ ಏನಂದ್ರೆ ಬ್ರಹ್ಮರಥ ಸೇವೆ. ಇಲ್ಲಿ ಬ್ರಹ್ಮರಥ ಸೇವೆಗೆ ಪ್ರತಿಯೊಬ್ಬರು ಸಾಧಾರಣ ಒಂದು 25,000ದಂತೆ ಒಂದು 150 ಜನ ಕೊಡ್ತಾರೆ. ಅದು ಅವರಿಗೆ ರಥ ಎಳೆಯುವ ಮೊದಲೇ ಅಲ್ಲಿ ಪೂಜೆಯಾಗಿ ಪ್ರಸಾದ ಕೊಡುವಂತಹ ಕೆಲಸ ಎಲ್ಲ ಆಗ್ಲಿಕ್ಕುಂಟು. ಮತ್ತೊಂದು ಪುತ್ತೂರಿನ ಬೆಡಿಮದ್ದು, ಇದು ರಾಜ್ಯದಲ್ಲೇ ಹೆಸರುವಾಸಿಯ ಬೆಡಿಮದ್ದು. ಪುತ್ತೂರಿನ ಬೆಡಿಮದ್ದು ಅಂದ್ರೆ ಎಲ್ಲರೂ ಬಂದದನ್ನು ನೋಡ್ತಾರೆ. ಅದು ಅಷ್ಟು ಮನೋರಂಜನೆಯಾಗಿ ಇರ್ತದೆ. ಹಾಗೆ ಪುತ್ತೂರಿನ ಜಾತ್ರೆ ಅಂದ್ರೆ ಎಲ್ಲ ಊರಿನವರು ಇಲ್ಲಿಗೆ ಸಂತೆ ವ್ಯಾಪಾರ ಮಾಡುವ ದೃಷ್ಟಿಯಿಂದ ಬರ್ತಾರೆ. ಯಾವುದೇ ಒಂದು ಅಹಿತಕರ ಘಟನೆ ನಡೆಯದೆ ಎಲ್ಲರೂ ಕೂಡ ಅಂಗಡಿಗೆ ಇಲ್ಲಿ ಏಲ ಮುಖಾಂತರ ನಡೀತದೆ. ಇಷ್ಟು ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತೇಳಿ ಇದರಿಂದ ಜಾತ್ರೆಯ ಖರ್ಚುಗಳು ಹೋಗಿ ಏನಾದ್ರೂ ಒಂದು ಪ್ರತಿ ವರ್ಷ ಕೂಡ ಉಳಿತದೆ.